ಸ್ನೇಹಿತರೆ ನಮಸ್ಕಾರ. SR ಬಾಯ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಈಗಾಗಲೇ ಒಂದು SSLC ಏನೋ ರಿಸಲ್ಟ್ನ ಬಿಟ್ಟಿದ್ದಾರೆ. ಇದೇ ತಿಂಗಳು 9 ಮೇ 2024 ಬೆಳಿಗ್ಗೆ 10 SSLC ಈಗಾಗಲೇ ರಿಸಲ್ಟ್ ಬಂದಿದೆ. ಸೊ ರಿಸಲ್ಟ್ ಬಂದ ನಂತರ ಅಲ್ಲಿಗೆ ಏನು ಕೊಟ್ಟಿದ್ದಾರೆ ಅಂದರೆ ಪರೀಕ್ಷೆ 1 ಅಂದರೆ ಎಕ್ಸಾಮಿನೇಷನ್ 1 ಅಂತ ಕೊಟ್ಟಿದ್ದಾನೆ. ಈಗಾಗಲೇ PUC ರಿಸಲ್ಟ್ ಬಂದಿರುತ್ತೆ, ಅಲ್ಲಿ 3 ಆಪ್ಷನ್ನ ಕೊಟ್ಟಿದ್ದಾರೆ. ಅಂದರೆ 3 ಸತಿ ನೀವು ಎಕ್ಸಾಮ್ನ ಬರಿಬೋದು. ಸೊ ಎಕ್ಸಾಮಿನೇಷನ್ 1 ಅಲ್ಲಿ ನೀವೇನಾದರೂ ಫೇಲ್ ಅಂತ ಬಂದಿಲ್ಲ, ಈಗ ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆ. ಫೇಲ್ ಅನ್ನೋದು ಈ ವರ್ಡ್ನ ತೆಗೆದುಹಾಕಿದ್ದಾರೆ. ಅಲ್ಲಿ ಏನಾಗುತ್ತೆ, ನೀವೇನಾದರೂ ಮಾರ್ಕ್ಸ್ನ ಕಮ್ಮಿ ಬಂದಿದ್ದರೆ ಸೊ ಫೇಲ್ ಆಗಿದ್ರೆ ನಾಟ್ ಕಂಪ್ಲೀಟೆಡ್ ಅಂತ ಬರ್ತಾ ಇದೆ. ಓಕೆ, ಸೊ ಅದೇ ಫಾಲೋಅಪ್ನ ಏನು ಮಾಡಿದ್ದಾರೆ, SSLC ಬೋರ್ಡ್ ಕೂಡ ಇದನ್ನು ಯೂಸ್ ಮಾಡಿದ್ದಾರೆ. ಸೊ ಅಲ್ಲಿಯೂ ಕೂಡ ನಿಮಗೆ ಎಕ್ಸಾಮಿನೇಷನ್ 2 ಅಂತ ಈಗಾಗಲೇ ಅಪ್ಲಿಕೇಶನ್ನ ಫುಲ್ಫಿಲ್ ಮಾಡೋದು ಹೇಗೆ, ಯಾವ ರೀತಿ ಇರುತ್ತೆ, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇನ್ನೂ ಕೂಡ ನಮ್ಮ SR ಬಾಯ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಪ್ರತಿಯೊಂದು ಉಪಯುಕ್ತವಾದ ವಿಡಿಯೋಗಳು ನಿಮ್ಮ ಯೂಟ್ಯೂಬ್ ಆ್ಯಪ್ನಲ್ಲಿ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಈಗಾಗಲೇ ನೀವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಈ ವೆಬ್ಸೈಟ್ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ವೆಬ್ಸೈಟ್ ಲಿಂಕ್ ಕೂಡ ಇದೆ, ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಒಂದು ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಓಕೆ, ಕೆಳಗಡೆ ಇಲ್ಲಿ ನೋಡಿ, ಸೊ ಈ ರೀತಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಸೊ ಮತ್ತಷ್ಟು ಓದಿ ಅಂತ ಇದೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಇತ್ತೀಚಿನ ಸುದ್ದಿಗಳು ಅಂತ ಬರುತ್ತೆ. ಈಗಾಗಲೇ SSLC ಫಲಿತಾಂಶಕ್ಕೆ ಈ ಲಿಂಕ್ನ ಬಿಟ್ಟಿದ್ದಾರೆ. ಸೊ ಇಲ್ಲಿ ಮೊದಲ ಲಿಂಕ್ ಕೊಟ್ಟಿದ್ದಾರೆ ನೋಡ್ಬೋದು. 2024ರ SSLC 2024ರ ಪರೀಕ್ಷೆ 2 ಅಂದರೆ ಒಂದು ಎಕ್ಸಾಮ್ ರಿಸಲ್ಟ್ ಬಿಟ್ಟಿದ್ದಾನೆ. ಸೊ ನೋಡ್ಬೋದು ಇಲ್ಲಿ ಈಗಾಗಲೇ 1ನೇ ಎಕ್ಸಾಮ್ ನೀವು ಬರೆದಿರ್ತೀರ. ಯಾವ ಲಿಂಕ್ ಅಂದರೆ 2ನೇ ಲಿಂಕ್ ಕೊಟ್ಟಿದ್ದಾನಲ್ಲ, SSLC ಪರೀಕ್ಷೆ 1ರ ಫಲಿತಾಂಶ ಬಿಟ್ಟಿದ್ದಾನೆ. ಸೊ ನೀವು ಯಾರಾದರೂ ನಿಮಗೆ ಕಮ್ಮಿ ಮಾರ್ಕ್ಸ್ ಬಿದ್ದಿದ್ದರೆ, ಸೊ ಈಗಾಗಲೇ ಏನಾದರೂ 2002ರಿಂದ 3ರಿಂದ ಏನಾದರೂ ಪರೀಕ್ಷೆನ ನೀವು ಕಟ್ಟಲಿಲ್ಲ ಅಂದರೆ ಸೊ ಇದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ನೀವು ಕೂಡ ನಿಮ್ಮ ಯಾವ ಶಾಲೆಯಲ್ಲೇ ಓದಿರ್ತೀರ ಆ ಶಾಲೆಗೆ ಹೋಗಿ ಅಲ್ಲಿ ಮುಖ್ಯೋಪಾಧ್ಯಾಯರನ್ನು ಭೇಟಿಯಾಗಿ ಸೊ ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ನ ಕೊಟ್ಟು ಸೊ ಯಾವ ಸಬ್ಜೆಕ್ಟ್ಗೆ ನೀವು ನಾಟ್ ಕಂಪ್ಲೀಟೆಡ್ ಇರುತ್ತೆ ಅದನ್ನು ನೀವು ಕಂಪ್ಲೀಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಈ ಲಿಂಕ್ ಬಿಟ್ಟಿದ್ದಾನೆ. ಸೊ 2024ರ ಪರೀಕ್ಷೆ 1ರಲ್ಲಿ ಮತ್ತು 2002ರಿಂದ ಇಲ್ಲಿವರೆಗೆ ಯಾರ್ಯಾರು ನಾಟ್ ಕಂಪ್ಲೀಟೆಡ್ ಅಂದರೆ ಯಾವೆಲ್ಲ ಸಬ್ಜೆಕ್ಟ್ಗಳು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂಥವರು ಇನ್ನೂ ಕೂಡ ಕಟ್ಟಿಲ್ಲ ಅಂದರೆ ಅವ್ರಿಗೊಂದು ಅವಕಾಶ ಅಂತ ಹೇಳ್ಬೋದು. ಜಸ್ಟ್ ಇಲ್ಲಿ ಮೇಲೆ ಒಂದು ಲಿಂಕನ್ನು ಕೊಟ್ಟಿದ್ದಾನೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ನಂತರ ಈ ರೀತಿ PDF ರೂಪದಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ. ನೋಡ್ಬೋದು ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಸೊ ನೋಟಿಫಿಕೇಶನ್ ಡೇಟ್ ನೋಡ್ಬೋದು, ಯಾವತ್ತು ರಿಸಲ್ಟ್ ಅನೌನ್ಸ್ ಆಯಿತು ಅದೇ ದಿನ ಇದನ್ನು ನೋಟಿಫಿಕೇಶನ್ನ ಬಿಟ್ಟಿದ್ದಾರೆ. ಓಕೆ, ಸೊ ವಿಶೇಷ ಏನಂತ ಕೊಟ್ಟಿದ್ದಾರೆ ನೋಡ್ಬೋದು, ಏನಕ್ಕಾಗಿ ಇದು ನೋಟಿಫಿಕೇಶನ್ನ ಬಿಟ್ಟರು. ಸೊ ಇಲ್ಲಿ ಕೊಟ್ಟಿದ್ದಾರೆ ವಿಷಯ ಏನಂದರೆ 2024ರ SSLC ಪರೀಕ್ಷೆ 2ಕ್ಕೆ ಅರ್ಹ ಅಭ್ಯರ್ಥಿಗಳ ನೋಂದಣಿ ಕುರಿತು ಮಾರ್ಗಸೂಚಿ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವೇನಾದರೂ ಪರೀಕ್ಷೆ 1ರಲ್ಲಿ ಏನಾದರೂ ಗೈರು ಹಾಜರಾಗಿದ್ದರೆ ಮತ್ತು ನೀವು ನಾಟ್ ಕಂಪ್ಲೀಟೆಡ್ ಆಗಿದ್ದರೆ ಮತ್ತು ಹಿಂದಿನ ವರ್ಷದಲ್ಲಿ ನೀವು ಫೇಲ್ ಆಗಿದ್ರೆ ಅಂಥ ಅಭ್ಯರ್ಥಿಗಳು 2024ರ ಜೂನ್ ಮಾಹೆಯಲ್ಲಿ SSLC ಪರೀಕ್ಷೆ 2 ನಡೆಸಲಾಗುತ್ತೆ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಯಾವ ರೀತಿ ಇರುತ್ತೆ ನಿಮಗೆ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ಕೊಟ್ಟಿದ್ದಾನೆ. ಸೊ ಇದನ್ನು ನೋಟಿಫಿಕೇಶನ್ನ ಲಿಂಕ್ ಬೇಕಂದ್ರೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಅದನ್ನು ಸರಿಯಾಗಿ ಓದ್ಕೊಳ್ಳಿ. ಸೊ ಏನು ಕೊಟ್ಟಿದ್ದಾನೆ ಇಲ್ಲಿ ನೋಡಿ. ಸೊ ಈ ಸ್ಟೆಪ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ 2024ರ SSLC ಪರೀಕ್ಷೆ 1ಕ್ಕೆ ನೋಂದಾಯಿಸಿಕೊಂಡ ಪರೀಕ್ಷೆಗೆ ಗೈರು ಹಾಜರಾದ ಮತ್ತು ಪೂರ್ಣಗೊಳಿಸಲಾಗಿಲ್ಲದ ನಾಟ್ ಕಂಪ್ಲೀಟೆಡ್ ಹಾಗೂ ಹಿಂದಿನ ಸಾಲಿನಲ್ಲಿ ಅನುತ್ತೀರ್ಣರಾದ ಅಭ್ಯರ್ಥಿಗಳಿಗೆ 2024ರ ಜೂನ್ ಮಾಹೆಯಲ್ಲಿ SSLC ಪರೀಕ್ಷೆ 2 ಅನ್ನು ನಡೆಸಲಾಗುತ್ತೆ ಅಂತ ಅವರು ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅರ್ಹ ಪುನರಾವರ್ತಿ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ 2002, 2003ರಿಂದ 2023-24ರ SSLC ಪರೀಕ್ಷೆವರೆಗೆ ಪೂರ್ಣಗೊಳಿಸಲಾಗಲಿಲ್ಲದ ಅಂದರೆ ಪೂರ್ಣ ಯಾರು ಮಾಡಿಲ್ಲ ಅಂಥವರು 2024ರ ಪರೀಕ್ಷೆ 1ರಲ್ಲಿ ನೋಂದಾಯಿಸಿಕೊಂಡು ಗೈರು ಹಾಜರಾಗಿರುವ ಅರ್ಹ ಅಭ್ಯರ್ಥಿಗಳನ್ನು ಶಾಲಾ ಮುಖ್ಯೋಪಾಧ್ಯಾಯರನ್ನು ಮಂಡಳಿಯ KSEAB.karnataka.gov.in ವೆಬ್ಸೈಟ್ನ ಕೊಟ್ಟಿರ್ತಾನೆ. ಆ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಮಾಡೋ ಮೂಲಕ ಪರೀಕ್ಷೆ 2ಕ್ಕೆ ನೋಂದಾಯಿಸಿಕೊಳ್ಳಬಹುದು. ಶಾಲಾ ಲಾಗಿನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗೋದು. ಇದು ಸ್ಪಷ್ಟವಾಗಿ ಕೊಟ್ಟಿದ್ದಾನೆ. PUCಗೆ ಏನು ಮಾಡಿದ್ರೆ ಅಂದರೆ ಸೊ ಸಿಟಿಜನ್ ಕೂಡ ಅದಕ್ಕೆ ಲಾಗಿನ್ ಮಾಡಿಬಿಟ್ಟು ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು.
ಸೊ SSLC ಬೋರ್ಡ್ನಿಂದ ಏನು ಅನೌನ್ಸ್ ಮಾಡಿದೆ ಅಂದರೆ ಶಾಲಾ ಲಾಗಿನಲ್ಲಿ ರಿಜಿಸ್ಟ್ರೇಷನ್ ಫಾರ್ 2024 ಎಕ್ಸಾಮಿನೇಷನ್ 2 ಅಂತ ಇಲ್ಲಿ ಕೊಟ್ಟಿದ್ದಾನೆ. ಸೊ ಅಲ್ಲಿ ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ ಕೊಡೋ ಮೂಲಕ ಏನಾಗುತ್ತೆ ನಿಮ್ಮ ಮಾಹಿತಿ ಅಲ್ಲಿ ಬರುತ್ತೆ. ಸೊ ನಿಮ್ಮ ಮಾಹಿತಿ SSLC ಇಲ್ಲಿ ಏನಿರುತ್ತೆ ಅದರ ಮಾಹಿತಿಯಲ್ಲಿ ಬರುತ್ತೆ. ಆ ವಿದ್ಯಾರ್ಥಿಯ ವಿವರಗಳು, ವಿದ್ಯಾರ್ಥಿ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಮಾಧ್ಯಮ, ದೈಹಿಕ ಸ್ಥಿತಿ ಮತ್ತು ಜನ್ಮ ದಿನಾಂಕ, ಪರೀಕ್ಷೆ ತೆಗೆದುಕೊಳ್ಳುತ್ತಿರುವ ವಿಷಯಗಳು ತೆರೆದುಕೊಳ್ಳುತ್ತವೆ. ಇವುಗಳಲ್ಲಿ ಯಾವುದೇ ಬದಲಾವಣೆ ಮಾಡಲು ಅವಕಾಶವಿರುವುದಿಲ್ಲ. ಅಂದರೆ ಇಲ್ಲಿ ಏನೂ ಚೇಂಜಸ್ ಮಾಡಲಿಕ್ಕೆ ನಿಮಗೆ ಅವಕಾಶ ಇರಲ್ಲ. ಯಾವುದು ನಾಟ್ ಕಂಪ್ಲೀಟೆಡ್ ಇರುತ್ತೆ ಆ ವಿಷಯದ ಬಗ್ಗೆ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು. 2021, 22 ಮತ್ತು 2022, 23ನೇ ಸಾಲಿನಲ್ಲಿ ಪರೀಕ್ಷೆ ಬರೆದು ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳ ಹಾಗೂ ಮಾರ್ಚ್ ಏಪ್ರಿಲ್ 2024 SSLC ಪರೀಕ್ಷೆ 1ಕ್ಕೆ ನೋಂದಾಯಿಸಿಕೊಂಡು ಪೂರ್ಣಗೊಳಿಸಲಾಗಿಲ್ಲದ ನಾಟ್ ಕಂಪ್ಲೀಟೆಡ್ ವಿದ್ಯಾರ್ಥಿಗಳ ಭಾವಚಿತ್ರ ಮತ್ತು ಸಹಿಗಳನ್ನು ಮಂಡಳಿಯಲ್ಲಿ ಲಭ್ಯವಿದ್ದು ಸದರಿ ಅಭ್ಯರ್ಥಿಗಳು ಈ ಪೂರಕ ಪರೀಕ್ಷೆ ನೋಂದಾಯಿಸಿಕೊಂಡಲ್ಲಿ ಪುನಃ ಇವರುಗಳ ಭಾವಚಿತ್ರ ಮತ್ತು ಸಹಿಗಳನ್ನು ಅಪ್ಲೋಡ್ ಮಾಡುವ ಅವಶ್ಯಕತೆ ಇರಲ್ಲ. ಸೊ ಈಗಾಗಲೇ ಅವ್ರ ಹತ್ರ ನಿಮ್ಮ ಭಾವಚಿತ್ರ ಆಗಿರೋ ನಿಮ್ಮ ಫೋಟೋ ಆಗಿರ್ಬೋದು, ನಿಮ್ಮ ಸಹಿ ಈಗಾಗಲೇ ಇದೆ. ಸೊ ಯಾವುದೇ ರೀತಿ ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡುವ ಅವಶ್ಯಕತೆ ಇರಲ್ಲ. ಸೊ ಅವರು ಅಪ್ಲೋಡ್ ಮಾಡ್ತಾರೆ. ಓಕೆ. ಸೊ ನಂತರ 2002ರ ಹಿಂದಿನ ವರ್ಷಗಳಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ನೋಂದಾಯಿಸಲು ಈ ಹಿಂದೆ ಇದ್ದಂತೆ MSA ಅರ್ಜಿಗಳನ್ನು ಭರ್ತಿ ಮಾಡಿ ಅರ್ಜಿ ಮೂಲಕ ಸಲ್ಲಿಸಬಹುದಾಗಿದೆ. ಈ ವಿದ್ಯಾರ್ಥಿಗಳಿಗೆ ಆನ್ಲೈನಲ್ಲಿ ನೋಂದಾಯಿಸಲು ಅವಕಾಶ ಕಲ್ಪಿಸಲಾಗುವುದಿಲ್ಲ. ಇಂತಹ ಅಭ್ಯರ್ಥಿಗಳು MSA ಫಾರ್ಮ್ನಲ್ಲಿ ವಿದ್ಯಾರ್ಥಿಯ ಇತ್ತೀಚಿನ ಪಾಸ್ಪೋರ್ಟ್ ಅಳತೆ 2 ಭಾವಚಿತ್ರಗಳನ್ನು ಅಂಟಿಸಿ ದೃಢೀಕರಿಸಿ ಸಲ್ಲಿಸಬೇಕಾಗುತ್ತೆ. MSA ಅರ್ಜಿಗಳನ್ನು ಪರಿಶೀಲಿಸುವಾಗ MSAನಲ್ಲಿರುವ ಶಾಲಾ ಸಂಕೇತವು ತಮ್ಮ ಶಾಲೆಯದೇ ಎಂಬುದು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ನಂತರ ಈ ವಿದ್ಯಾರ್ಥಿಗಳು ಪರೀಕ್ಷಾ ಶುಲ್ಕ ನಿಗದಿತ ಬ್ಯಾಂಕ್ಗೆ NEFT ಚಲನ ಮೂಲಕ ಪಾವತಿ ಮಾಡಬೇಕಾಗುತ್ತದೆ. MSA ಅರ್ಜಿ ಭಾವಚಿತ್ರ ಶುಲ್ಕ ಪಾವತಿಯ ಚಲನದೊಂದಿಗೆ ಮಂಡಳಿಗೆ ಸಲ್ಲಿಸಬೇಕಾಗುತ್ತೆ. ಈ 3 ಮಾಹಿತಿಗಳಿಲ್ಲದಿದ್ದಲ್ಲಿ ಮಾತ್ರ ಅರ್ಜಿಗಳನ್ನು ಪರಿಗಣಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಇಲ್ಲವಾದಲ್ಲಿ ವಿದ್ಯಾರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಒಂದು ವೇಳೆ ಈ ವಿದ್ಯಾರ್ಥಿಗಳು MSAಗಳು ಶಾಲೆಯಲ್ಲಿ ಲಭ್ಯವಿದ್ದಲ್ಲಿ ಮಂಡಳಿಯ ವಿಭಾಗೀಯ ಕಚೇರಿಗಳಿಂದ ನಿಗದಿತ ಶುಲ್ಕ ಪಾವತಿಸಿ ಪಡೆದು ಸಲ್ಲಿಸುವುದು ಕಡ್ಡಾಯವಾಗಿದೆ. 2003ಕ್ಕೂ ಹಿಂದಿನ ವರ್ಷದಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿ MSA ಮೂಲಕ ಸಲ್ಲಿಸುವ ಪ್ರಸ್ತಾವನೆ ಲಕೋಟೆಯ ಮೇಲೆ 2024ರ SSLC ಪರೀಕ್ಷೆ 2ಕ್ಕೆ ಅರ್ಜಿಗಳು ಎಂದು ಬರೆಯುವುದು ಹಾಗೂ ನಿಮ್ಮ ಜಿಲ್ಲೆಯ ಸಂಬಂಧಿಸಿದ ಮಂಡಳಿಯ ಅಧಿಕಾರಿಗಳ ಹೆಸರು ಮತ್ತು ಶಾಖೆಯನ್ನು ಲಕೋಟೆಯ ಮೇಲೆ ತಪ್ಪದೇ ಬರೆಯಬೇಕಾಗುತ್ತದೆ. ಸೊ ಅಲ್ಲಿ ನಿಮ್ಮ ಜಿಲ್ಲೆಯ ಸಂಬಂಧಿಸಿದ ಮಂಡಳಿ ಅಧಿಕಾರಿಗಳ ಹೆಸರು ಮತ್ತು ಶಾಖೆಯನ್ನು ಲಕೋಟೆ ಮೇಲೆ ತಪ್ಪದೇ ಬರೆಯಬೇಕಾದ ಇಲ್ಲಿ ಕೊಟ್ಟಿದ್ದಾರೆ. ಮಂಡಳಿ ನಿಗದಿಪಡಿಸಿರುವ ಅಂತಿಮ ದಿನಾಂಕ ಸಾರ್ವತ್ರಿಕ ರಜಾ ದಿನ ಎಂಬುದು ಘೋಷಿಸಿದಲ್ಲಿ ಮಾರನೇ ಕೆಲಸದ ದಿನವೊಂದು ಕೊನೆಯ ದಿನಾಂಕವೆಂದು ಪರಿಗಣಿಸಲಾಗುವುದು. ಈ ಕೆಳಗೆ ನಮೂದಿಸಿದ ಮಂಡಳಿಯ ಅಧಿಕಾರಿಗಳು ಮತ್ತು ಉಸ್ತುವಾರಿ ನಿರ್ವಹಿಸುವ ಜಿಲ್ಲೆಗಳು ವಿವರಗಳನ್ನು ನೀಡಿದೆ. ಸಂಬಂಧಿಸಿದ ಶಾಲಾ ಮುಖ್ಯಸ್ಥರ ಮತ್ತು ಜಿಲ್ಲೆಯ ಸಂಬಂಧಿಸಿದ ಅಧಿಕಾರಿಗಳ ಹೆಸರುಗಳನ್ನು ಲಕೋಟೆ ಮೇಲೆ ತಪ್ಪದೇ ಬರೆಯಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಹಾಗೂ ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆ 2ಕ್ಕೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. ಅಂದರೆ ಯಾವುದೇ ರೀತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ, ನಂತರ ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ಶುಲ್ಕ ಪಾವತಿಸುವ ವಿನಾಯಿತಿನ ಕೊಡಲಾಗಿದೆ. ಅಂದರೆ ಯಾವುದೇ ರೀತಿ ನೀವು ಶುಲ್ಕ ಪಾವತಿ ಮಾಡುವ ಅವಶ್ಯಕತೆ ಇರಲ್ಲ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ SSLC ಎಕ್ಸಾಮ್ನ ನೀವು ಈಗಾಗಲೇ ಕಂಡಕ್ಟ್ ಮಾಡಿಬಿಟ್ಟು ಅದ್ರ ರಿಸಲ್ಟ್ ಕೂಡ ಬಂದಿರುತ್ತೆ. ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನೂ ಅನುತ್ತೀರ್ಣ ಆಗಿರ್ತೀರ ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಬಂದಿರುತ್ತೆ ಅಂಥ ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಅಂಥವರು ನಾನು ಹೇಳಿರೋ ಮಾಹಿತಿನ ಗಮನವಿಟ್ಟು ಕೇಳಿ ಫುಲ್ ಡೀಟೇಲ್ಸ್ನ ಓದಿದ್ರೆ ಮಾತ್ರ, ನೀವು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಮಾಹಿತಿ ತಿಳಿಯುತ್ತೆ. ಸೊ ಅರ್ಧಂಬರ್ಧ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಯಲ್ಲ. ಯಾವ ವರ್ಷದ ವಿದ್ಯಾರ್ಥಿ ಏನ್ ಮಾಡಬೇಕು, ಎಲ್ಲಿ ಹೋಗ್ಬೇಕು, ಯಾರ ಹತ್ರ ಏನ್ ಮಾಡಬೇಕು, ಯಾವ ರೀತಿ ಚಾನಲ್ನ ಕಟ್ಟಬೇಕು, ಯಾರು ಕಟ್ಟಬೇಕು, ಯಾರ ಲಾಗಿನ್ ಅಲ್ಲಿ ಕಟ್ಟಬೇಕು, ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.